For this saying. For this saying. Yes, for this saying. The Syrophoenician woman, she came to Jesus and Jesus said, for this saying, your daughter is healed. ಈ ಕಾರಣಕ್ಕಾಗಿ ನಿನ್ನ ಮಗಳು ಸ್ವಸ್ಥವಾಗಿದ್ದಾಳೆ ಎಂಬ ಪದವನ್ನು ಹೇಳ್ತಾರಲ್ಲ, ಹಾಗೆ ಈ ಕಾರಣಕ್ಕಾಗಿ ಎಂಬ ಪದವೇ ಇವರ ಸಬ್ಜೆಕ್ಟ್ ಆಗಿರ್ತದೆ. So the subject is for this saying and you have 3 dots. ಈ ಕಾರಣಕ್ಕಾಗಿ ಇದು ಎಂಬುದಾಗಿ. Hallelujah. Hallelujah. Let's turn to the scriptures. ನಾವು ದೇವರ ವಾಕ್ಯವನ್ನು ತೆಗೆದುಕೊಳ್ಳುವ. The book of Habakkuk, the 2nd chapter and the 4th verse. ಹಬಕ್ಕೂಕ್ ಪುಸ್ತಕದಲ್ಲಿ 2ನೇ ಅಧ್ಯಾಯ 4ನೇ ವಚನ ತೆಗೆದುಕೊಳ್ಳುವ. The last line says, the just shall live by faith. ಇಂಗ್ಲಿಷ್ ನಲ್ಲಿ ಕೊನೆ ಭಾಗ ಹೇಳುತ್ತದೆ, ನೀತಿವಂತನು ನಂಬಿಕೆಯಿಂದ ಬದುಕುವವನಾಗಿದ್ದಾನೆ. Hallelujah. Hallelujah. Please say it one more time after pastor says it. ಮತ್ತೊಂದು ಸತಿ ನಾನು ಹೇಳಿದ ಹಾಗೆ ನನ್ನ ಹಿಂದುಗಡೆ ಹೇಳ್ರಿ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. Habakkuk says it a little different. ಹಬಕ್ಕೂಕ್ ಸ್ವಲ್ಪ ವ್ಯತ್ಯಾಸವಾಗಿ ಹೇಳುತ್ತಾನೆ. He says the just shall live by his, that means personal faith. ಹಬಕ್ಕೂಕ್ ಒಂದು ವ್ಯತ್ಯಾಸವಾದದಲ್ಲಿ ಹೇಳ್ತಾನೆ, ಅಂದರೆ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ. Okay, say it after pastor. I live by my faith. ಎಲ್ಲರೂ ಹೇಳ್ರಿ ನನ್ನ ಜೊತೆಲಿ, ನಾನು ನನ್ನ ನಂಬಿಕೆಯಿಂದಲೇ ಜೀವಿಸುತ್ತೇನೆ. Many of us want to live by the faith of the pastor. ಕೆಲವರು ಸಭಾಪಾಲಕರ ಮೇಲೆ ನಂಬಿಕೆ ಇಟ್ಟು ಬದುಕುವುದಕ್ಕೆ ಇಷ್ಟಪಡುತ್ತಾರೆ. If you have a problem, you come to pastor and say, pastor, please pray for me. ಏನಾದ್ರು ಸಮಸ್ಯೆ ಬಂತ ಪಾಸ್ಟರ್ ಹತ್ರ ಬಂದು ನನಗಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಎಂಬುದಾಗಿ ಕೇಳುತ್ತಾರೆ. Nothing wrong with that. ಅದು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. If pastor is not in town, ಆದರೆ ಒಂದು ವೇಳೆ ಪಾಸ್ಟರ್ ಇಲ್ಲದಿದ್ರೆ ಏನ್ ಮಾಡ್ತೀವಿ? and then you have an urgent need when you want to be prayed over, ನಿನಗೆ ಪ್ರಾರ್ಥನೆ ಮಾಡ್ಕೊಬೇಕೆಂಬ ಒಂದು ಪರಿಸ್ಥಿತಿ ಬಂತು ಎಂಬುದಾಗಿ ಇಟ್ಟುಕೊಳ್ಳುವ. what will you do? ಆವಾಗ ಏನ್ ಮಾಡುತ್ತೀ? You can't wait for pastor to come back. ಆಗ ಪಾಸ್ಟರ್ ಬರುವ ತನಕ ಕಾಯ್ತಿರ್ತೀಯೋ. That's why Habakkuk tells you, ಅದಕ್ಕಾಗಿ ಹಬಕ್ಕೂಕ್ ಹೇಳುತ್ತಾನೆ, the just shall live by his faith. ಸಭೆಯು ತನ್ನ ನಂಬಿಕೆಯಿಂದ ಬದುಕಬೇಕು. Hallelujah. Hallelujah. Lift your hands and say, I shall live by my faith. ನೀವೆಲ್ಲರೂ ಹೇಳ್ರಿ, ನಾನು ನನ್ನ ನಂಬಿಕೆಯಿಂದ ಬದುಕುತ್ತೇನೆ. Amen. 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 What is faith? ನಂಬಿಕೆ ಅಂದ್ರೆ ಏನು? Let's explain that. ನಾನು ಅದನ್ನು ವಿವರಿಸ್ತೇನೆ ನಿಮಗೆ. The Bible says, ಬೈಬಲ್ ಹೇಳುತ್ತದೆ, the just ನೀತಿವಂತನು shall live ಆತನು ಬದುಕುವುದು by his faith. ಆತನ ನಂಬಿಕೆಯಿಂದ. So first of all, we must recognize who is the just person. ಮೊದಲನೇದಾಗಿ ನೀತಿವಂತರು ಯಾರು ಎಂಬುದಾಗಿ ನಾವು ತಿಳ್ಕೊಬೇಕು. Because it's this just person will live by faith. ಯಾಕಂದ್ರೆ ಈ ನೀತಿವಂತನು ಮಾತ್ರವೇ ನಂಬಿಕೆಯಿಂದ ಬದುಕಲಿಕ್ಕೆ ಸಾಧ್ಯತೆ. And so I'm going to ask you all a question. ನಾನು ನಿಮ್ಮೆಲ್ಲರನ್ನು ಒಂದು ಪ್ರಶ್ನೆ ಕೇಳ್ತೇನೆ, ಕೇಳ್ರಿ. We're going to ask you, who are you just? Who are you just? Are you just? I'm asking to ask that. Okay. No, are you just? Are you just? ನೀವು ನೀತಿವಂತರಾಗಿದ್ದೀರಾ? Okay, if you are just, let me see your hands. ನೀತಿವಂತರಾಗಿದ್ದೇನೆ ಎಂಬುದಾಗಿ ಹೇಳುವವರು ಕೈಗಳೆತ್ತಿ, ನೀವೆಲ್ಲರ ಕೈಗಳು ದಯಮಾಡಿ ಇಟ್ಟುಕೊಳ್ಳ್ರಿ. Amen. Are you sure? Are you sure you're the just? ನೀವು ನಿಜವಾಗಿ ನೀತಿವಂತರಾ? ಅದರ ಯಾವ ಸಂದೇಹ ಇಲ್ವಾ? Hallelujah. Praise the Lord. Please put your hands down. ಕೆಳಗಾಕ್ಲಿ. A just person ನೀತಿವಂತನು is a person who has realized that he is not able to stand before a God by his own righteousness. ಅಂದರೆ ನೀತಿವಂತ ಆದವನು ಬಂದು ತನ್ನ ನೀತಿಯಿಂದ ದೇವರ ಮುಂದೆ ನಿಲ್ಲುತ್ತಾನೆ ಎಂಬುದಾಗಿ ಅವನಿಗೆ ಗೊತ್ತಿರುತ್ತದೆ. And so he says, Lord, my righteousness is like filthy rags. ಕಾರಣ, I will need your righteousness to cover me so that I can stand righteous before the holy God. ಕಾರಣ, ದೇವರೇ ನನ್ನ ನೀತಿ ನಿನ್ನ ಮುಂದೆ ಚಿಂದಿ ಬಟ್ಟೆ ಇದ್ದ ಹಾಗೆ, ಹಾಗಾಗಿ ನಿಮ್ಮ ನೀತಿಯಿಂದ ನಿನ್ನ ಮುಂದೆ ನಿಂತುಕೊಳ್ಳಕ್ಕೆ ನನ್ನನ್ನು ಯೋಗ್ಯನಾಗಿ ಮಾಡು. Fig leaves. ನಾವು ಅಂಜೂರದ ಎಲೆಯ ಕುರಿತು ಮಾತಾಡಿದ್ವಿ. We said fig leaves denote your righteousness which you try to cover your sin with. ಅಂದ್ರೆ ಆ ಅಂಜೂರದ ಎಲೆಯಿಂದ ಆದಾಮನು ತನ್ನ ಪಾಪವನ್ನು
ತನ್ನ ನೀತಿಯಿಂದ ಮುಚ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ಸೂಚಿಸ್ತದೆ. But we also discussed a skin of an animal which covered the nakedness of God, which shows the righteousness of God in our lives. ಅದೇ ಸಮಯದಲ್ಲಿ ದೇವರು ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಸುಲಿದು ಅವರ ಮೇಲೆ ಒದಿಸಿದ್ದು ಬಂದು ದೇವರಿಂದ ಉಂಟಾದ ನೀತಿಯನ್ನು ಸೂಚಿಸುವಂತದ್ದಾಗಿದೆ. And so every time you say, Father, it is my righteousness is like filthy rags, cover me with your righteousness, you are righteous because the word of God says you are righteous. ನೀನು ಪ್ರತಿಯೊಂದು ಸತಿ ದೇವರ ಮುಂದೆ ನಿಂತುಕೊಂಡು, ದೇವರೇ ನನ್ನ ನೀತಿ ಚಿಂದಿ ಬಟ್ಟೆ ಆಗಿದೆ, ತಮ್ಮ ನೀತಿಯಿಂದ ನನ್ನ ನೀತಿಗರಿಸೋದಕ್ಕಾಗಿ ನನಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ಆ ನೀತಿಯ ನಿಮಿತ್ತವಾಗಿ ದೇವರ ಮುಂದೆ ನಿಲ್ಲುವ ಯೋಗ್ಯತೆ ನನಗೆ ಸಿಗ್ತದೆ. So you're standing by the righteousness of Christ. ಹಾಗಾಗಿ ನಿನ್ನ ಸ್ಥಾನವು ದೇವರಿಂದ ಉಂಟಾದ ನೀತಿಯೇ ನಿನ್ನ ಸ್ಥಾನವಾಗಿದೆ. Hallelujah. Hallelujah. Therefore we are the righteousness of God in Christ Jesus. ಯೇಸು ಕ್ರಿಸ್ತನಲ್ಲಿ ನಾವೆಲ್ಲರೂ ನೀತಿವಂತರಾಗಿದ್ದೇವೆ. Hallelujah. 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 It's not my righteousness. ಇದು ನನ್ನ ನೀತಿಯಿಂದ ಅಲ್ಲ, His righteousness. ಆತನ ಉಚಿತವಾಗಿ ನಮಗೆ ಕೊಟ್ಟಂತ ನೀತಿ. Hallelujah. Hallelujah. Because this righteous person ಈ ನೀತಿವಂತನು must live by faith. ಈ ನೀತಿವಂತನು ಬದುಕುವುದು ತನ್ನ ನಂಬಿಕೆಯಿಂದ. I used to think a person who is living by faith, ಯಾರಾದರೂ ನೀವು ನೋಡಿದ್ದೀರಾ ತಾನು ನಂಬಿಕೆಯಿಂದ ಜೀವಿಸುವ ಒಬ್ಬ ಮನುಷ್ಯನು, I used to previously think like this, my own definition of a person living by faith. ನಾನು ಮೊದಲು ಹೀಗೆ ಯೋಚನೆ ಮಾಡ್ತಿದ್ದೆ, ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ನಂಬಿಕೆಯಿಂದ ಜೀವಿಸುವನಾಗಿದ್ದರೆ, I thought a person who's a full-time pastor is living by faith. ಅಂದ್ರೆ ಪೂರ್ಣ ಸೇವಕರು ಮಾತ್ರವೇ ಪೂರ್ಣ ನಂಬಿಕೆಯಿಂದ ಇದ್ದಾರೆ ಎಂಬುದಾಗಿ ನಾನು ತಿಳ್ಕೊಂಡಿದ್ದೆ. But my father who had a job must not live by faith because he's not full-time ministry. ಯಾಕಂದ್ರೆ ನಮ್ಮ ಅಪ್ಪನ ಕೆಲಸ ಇತ್ತು, ಅವರು ನಂಬಿಕೆಯಿಂದ ಜೀವಿಸಬೇಕಾದ ಅವಶ್ಯಕತೆ ಇಲ್ಲ, ಕಾರಣ ಅವರಿಗೆ ಕೆಲಸ ಇದೆ ಎಂಬುದಾಗಿ. But the Bible says, ಅದರ ಬೈಬಲ್ ಹೇಳುತ್ತದೆ, the just shall live by faith. ನೀತಿವಂತನು ನಂಬಿಕೆಯಿಂದ ಬದುಕುತ್ತಾನೆ. Every person who lifted up your hand and said, I'm righteous before holy God, the Bible says that is the only way to live Christian life. ಅಂದ್ರೆ ಪ್ರತಿಯೊಬ್ಬರು ಕೂಡ ದೇವರು ನನ್ನನ್ನು ನೀತಿವಂತನಾಗಿ ಮಾಡಿದ್ದಾನೆ, ಅದೇ ಬೈಬಲ್ ಹೇಳುವ ರೀತಿಯಲ್ಲಿ ನೀವು ನಿಜ ಅಂಶವನ್ನು ಹೇಳತಕ್ಕಂಥವರಾಗಿದ್ದೀರಿ. Amen. ಆಮೆನ್. Look at your neighbor and say, you must live by faith. ನೀವು ಪಕ್ಕದಲ್ಲಿರೋರಿಗೆ ಹೇಳ್ರಿ, ಗಂಡಸರಿಗೆ ಹೆಂಗಸರಿಗೆ ಹೇಳಿ, ನೀವು ನಂಬಿಕೆಯಿಂದ ಬದುಕಬೇಕು ಎಂಬುದಾಗಿ. Only by faith. ಹೇಳ್ರಿ, ನಂಬಿಕೆಯಿಂದಲೇ ಬದುಕಬೇಕು ನೀನು. The Bible says the just shall live by faith. ಸಭೆಯು ನೀತಿಯಿಂದಲೇ ಬದುಕಬೇಕು, ನಂಬಿಕೆಯಿಂದ ಬದುಕಬೇಕು. Hallelujah. Hallelujah. If you and I live by faith, ನಾನು ನಂಬಿಕೆಯಿಂದ ಬದುಕುವುದಾದರೆ our life will be 100% blessed. ಆ 100% ಆಶೀರ್ವಾದವಾಗಿರುತ್ತವೆ. Because a person who does not live by faith, ಯಾವ ಒಬ್ಬ ವ್ಯಕ್ತಿ ನಂಬಿಕೆಯಿಂದ ಬದುಕೋದಿಲ್ಲವೋ, walks by sight. ಅವನ ಕಣ್ಣ ದೃಷ್ಟಿಯಲ್ಲಿ ನಡೆಯುವವನಾಗಿದ್ದಾನೆ. So everything he says, ಯಾಕಂದ್ರೆ ಅವನು ಹೇಳುವ ಎಲ್ಲ ಕಾರ್ಯಗಳು that dictates his life. ಅವನ ಜೀವಿತವನ್ನು ಅದು ಸೂಚಿಸುವಂತದಾಗಿರ್ತದೆ. It dictates his whole life. ಅವನ ತನ್ನ ಜೀವಿತ ಪ್ರತಿಬಿಂಬಿಸುವಂತದಾಗಿರ್ತದೆ. A person who's walking by sight, ಹಾಗಾಗಿ ಯಾವ ಒಬ್ಬ ಮನುಷ್ಯನು ಆತನ ಕಣ್ಣಿಂದ ನೋಡಿ ನಡೀತಾನೋ, the Bible says he's a carnal Christian. ಆತನು ಮಾಂಸವಾಗಿರತಕ್ಕಂಥ ಮನುಷ್ಯನಾಗಿದ್ದಾನೆ. A carnal Christian can only believe unless he touches and feels something. ಮಾಂಸಿಕವಾಗಿರುವವನು ಮುಟ್ಟಿದಾಗ, ನೋಡಿದಾಗ, ಕೇಳಿದಾಗ ಇಂಥವುಗಳು ಮಾತ್ರ ನಂಬುತ್ತಾನೆ. Jesus rose again from the dead. ಯೇಸು ಮತ್ತೆ ಎದ್ದಿದ್ದರು ದಿವ್ಯವಾಗಿ. He came into the upper room. ಆತನು ಮೇಲ್ಮಾಡಿಗೆ ಬಂದರು. And then he showed himself to all his disciples. ತನ್ನ ಶಿಷ್ಯರಿಗೆ ತನ್ನನ್ನು ಕಾಣಿಸಿಕೊಂಡ್ರು. But our dear friend Thomas had gone shopping. ತನ್ನ ಸ್ನೇಹಿತನಾಗಿದ್ದಂತ ಥಾಮಸ್ ಏನ್ ಹೇಳ್ದ? He said, I will not believe this Jesus. ನಾನು ಈ ಯೇಸು ಕ್ರಿಸ್ತನನ್ನ ಕೈ ಹಾಕಿ, unless I feel, I will not believe him. because English is Okay. ಕೈ ಹಾಕಿ ನೋಡದೆ ಹೊರತು ನಾನು ನಂಬೋದಿಲ್ಲ ಅಂತಂದ. I must feel it. ನಾನು ಕೈ ಇಟ್ಟು ನೋಡ್ಬೇಕು, I must see it. ಆ ತೂತಲ್ಲಿ ಕೈ ಹಾಕಿ ನೋಡಬೇಕು, Only then I will believe. ಆವಾಗ ಮಾತ್ರ ನಂಬ್ತೇನೆ. Jesus comes again and shows him his hand. ಆಗ ಯೇಸು ತನ್ನ ಕೈಗಳನ್ನು ಸುಚ್ಚಿ ಹೇಳ್ತಾರೆ, ಪಕ್ಕೆಯನ್ನು ಹೇಳ್ತಾರೆ, ತೋರಿಸಿ. So Thomas was a carnal type of a Christian. ಅಂದ್ರೆ ತೋಮನು ಮಾಂಸಿಕವಾಗಿದ್ದ ಒಬ್ಬ ಕ್ರೈಸ್ತನಾಗಿದ್ದನು. You and I can become carnal. ನಾವು ನೀನು ಕೂಡ ಮಾಂಸವಾಗಿರೋದಕ್ಕೆ ಸಾಧ್ಯತೆಗಳು ಉಂಟು. The
problems which we have in our own lives. ನಮ್ಮ ಜೀವಿತದಲ್ಲಿ ಇರತಕ್ಕ ಸಮಸ್ಯೆಗಳೆಲ್ಲವೂ Many times we look at the problem with our physical eyes. ನಮ್ಮ ಸ್ವಂತ ಕಣ್ಣುಗಳಿಂದ ನಮ್ಮ ಸಮಸ್ಯೆಗಳನ್ನು And ನೋಡ್ತಕ್ಕಂಥವರಾಗಿರ್ತೇವೆ. we say, God, don't you know what is happening to my life? ಅಯ್ಯೋ ದೇವರೇ, ನಿನ್ನ ಕಷ್ಟ ಗೊತ್ತಾಗ್ತಾ ಇಲ್ಲಪ್ಪ ಅಂತ ದೇವರಿಗೆ ಪ್ರಶ್ನೆ ಕೇಳ್ತೇವೆ. Are you there? Are you watching me, Lord? ನೀನ್ ನೋಡ್ತಿದ್ದೀರಾ, ಕಂಡಿದ್ಯಾ ನಿನಗೆ ಎಂಬುದಾಗಿ ಕೇಳುತ್ತೇವೆ. You know what we are doing? ನಾವೇನ್ ಹೇಳ್ತೀವಿ ಗೊತ್ತಾ? We are walking as a carnal Christian. ಅಂದ್ರೆ ಮಾಂಸದಲ್ಲಿ ನಡೆತಕ್ಕಂಥ ಕ್ರೈಸ್ತರಾಗಿ But ಇದ್ದೇವೆ. the Bible says, ಆದ್ರೆ ಬೈಬಲ್ ಹೇಳ್ತದೆ, the just shall live by faith. ನೀತಿವಂತನು ನಂಬಿಕೆಯಿಂದ ಮಾತ್ರ ಬದುಕ್ತಾನೆ. When you see him by the eyes of faith, ನೀ ಕಣ್ಣಿಂದ ನಂಬಿಕೆಯಲ್ಲಿ ನೋಡುವಾಗ you will see the deliverance through the storm you are facing. ಅಂದ್ರೆ ನಿನಗಿರತಕ್ಕ ಸಮಸ್ಯೆಗಳ ಮಧ್ಯದಲ್ಲಿ ಬಿಡುಗಡೆ ನೋಡ್ತಿ. A song will come from your lips in spite of different circumstances. ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನ ಬಾಯಲ್ಲಿ ನೂತನವಾದ ಹಾಡುಗಳು ಬರುತ್ತಿರುತ್ತವೆ. When Paul and Silas were in jail, ಪೌಲ ಸೈಲ ಸೆರೆಮನೆಯಲ್ಲಿದ್ದಾಗ the Bible says he were beaten and bruised. ಅವರು ಹೊಡೆಯಲ್ಪಟ್ಟು ಅವರು ಗಾಯಗಳಾಗಿ ಅವರು ಸೆರೆಮನೆಯಲ್ಲಿದ್ದಾಗ, But the Bible says they sang hymns to the Lord. ಆದರೆ ದೇವರಿಗೆ ಗೀತೆಗಳನ್ನು ಹಾಡಿದರು ಎಂಬುದಾಗಿ ನೋಡುತ್ತೇವೆ. If you go and ask Paul and Silas, ಪೌಲ ಸೈಲನ ಹೋಗಿ ಕೇಳುವುದಾದರೆ, how can you sing a song when you are beaten so badly? ಅಲ್ಲ ಕಣಪ್ಪ, ಇಷ್ಟೊಂದು ಏಟು ತಿನ್ಕೊಂಡು ಸೆರೆಮನೆಯಲ್ಲಿದ್ದಾಗ ಹೇಗಪ್ಪ ನಿಮಗೆ ಹಾಡು ಬರ್ತದೆ ಅಂತ ಕೇಳಿದಾಗ, He will say, I am a righteous person. ಆತನು ಹೇಳ್ತಾನೆ, ನಾನು ನೀತಿವಂತನಾಗಿದ್ದೇನೆ. Through the eyes of faith I will praise the Lord. ದೇವರ ದೃಷ್ಟಿಯಿಂದ ನಾನು ದೇವರನ್ನು ಸ್ತುತಿಸ್ತೇನೆ. I can see through the eyes my deliverance coming through. ದೇವರು ನನಗೆ ಕೊಡುವ ಬಿಡುಗಡೆಯನ್ನು ನಾನು ನಂಬಿಕೆಯಿಂದ ನೋಡುವವನಾಗಿದ್ದೇನೆ. And that's why they could sing songs to the Lord. ಅದಕ್ಕಾಗಿ ನಾನು ದೇವರಿಗೆ ಹಾಡನ್ನು ಹಾಡಕ್ಕೆ ಸಾಧ್ಯತೆ ಉಂಟು. There was a very anointed earthquake. ಭಯಂಕರವಾದ ಅಲ್ಲಿ ಒಂದು ಭೂಕಂಪವು ಉಂಟಾಯಿತು. They were released. ಅವರು ಬಿಡುಗಡೆ ಆದರು. But the miracle was they did not run away from the jail. They stayed right there. ಅದ್ಭುತ ಆದರೂ ಕೂಡ ಅವರು ಓಡೋಗಿಲ್ಲ, ಸೆರೆಮನೆ ಒಳಗೆ ಇದ್ದರು. They lived by faith. ಕಾರಣ ಅವರು ನಂಬಿಕೆಯಿಂದ ಜೀವಿಸುವರಾಗಿದ್ದರು. Hallelujah. Hallelujah. Tell your neighbor, I live by faith. ಎಲ್ಲ ಪಕ್ಕದಲ್ಲಿರೋ ಹೇಳಿ, ನಾನು ನಂಬಿಕೆಯಿಂದ ಬದುಕ್ತೇನೆ. ನಾನು ಕಣ್ಣಾರೆ ನೋಡಿ ನಡೆಯಬಾರದು, ನಾನು ನಂಬಿಕೆಯಲ್ಲಿ ನಡೆಯುವರಾಗಿರಬೇಕು ಅಂತ ಹೇಳ್ರಿ. Hallelujah. The just shall live by his faith. ನೀತಿವಂತನು ತನ್ನ ನಂಬಿಕೆಯಿಂದ ಬದುಕಬೇಕು. One more scripture, the book of Romans, ರೋಮರ್ ಪತ್ರದಲ್ಲಿ ನಾವು chapter 1 verse 16. 1:16 ತೆಗೆದುಕೊಳ್ಳುವ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು. The Bible says, ಬೈಬಲ್ ಹೇಳುತ್ತದೆ, I am not ashamed of the gospel. ನಾನು ಸುವಾರ್ತೆಯ ಕುರಿತು ನಾಚಿಕೆ ಪಡುವವನಲ್ಲ. It is the power of God. ಅದು ರಕ್ಷಿಸುವುದಕ್ಕೆ ದೇವರ ಬಲ ಸಾಮರ್ಥ್ಯ ಹೊಂದಿದಾಗಿದೆ. Hallelujah. Hallelujah. Where does faith come from? ನಂಬಿಕೆ ಹೇಗೆ ಬರ್ತದೆ? Faith means to believe something. ಅಂದ್ರೆ ನಂಬಿಕೆ ಎಂಬುದಾಗಿ ಹೇಳುವಂತದ್ದು ಯಾವುದೋ ಒಂದು ಕಾರ್ಯವನ್ನ ಅದು ಆದುಕೊಳ್ಳುವಂತದ್ದು ನಂಬಿಕೆ ಇಡುವಂತದ್ದು. I must have faith in something, only then I will sit on something. ಅಂದ್ರೆ ನಾನು ಯಾವುದೋ ಒಂದು ಕಾರ್ಯದ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಅದ ಮೇಲೆ ಕೂತ್ಕೊಳ್ಳಕ್ಕೆ ಸಾಧ್ಯತೆ ಆಗ್ತದೆ. You are seated on a seat this morning. ಈ ಬೆಳಗಿನ ವೇಳೆಯಲ್ಲಿ ನೀವು ಕೆಲವರು ಚೇರ್ ಮೇಲೆ ಕೂತಿದ್ದೀರಿ. Because you know that the seat can hold you, you have faith that the seat will hold you. ಅಂದ್ರೆ ನಿಮಗೆ ಗೊತ್ತು, ನೀವು ಕೂತ್ಕೊಂಡಿರುವ ಚೇರ್ ನಿಮ್ಮನ್ನು ಹಿಡ್ಕೊಳ್ತದೆ ಎಂಬುದಕ್ಕೆ ಗೊತ್ತಾಗಿ ನೀವು ಅದರ ಮೇಲೆ ಕೂತಿದ್ದೀರಿ. So what is faith standing upon? ಅಂದ್ರೆ ನಂಬಿಕೆ ಯಾವುದನ್ನು ಆಧಾರಗೊಂಡಿದೆ? Unless you know about something, you cannot have faith on something. ಆ ಕಾರ್ಯದ ಮೇಲೆ ನಿಮಗೆ ಗೊತ್ತಿಲ್ಲದೆ ಅವುಗಳ ಮೇಲೆ ನೀವು ನಂಬಿಕೆ ಇಡಕ್ಕೆ ಸಾಧ್ಯತೆ ಇಲ್ಲ. So the apostle Paul says, ಪೌಲನು ಹೇಳುತ್ತಾರೆ, I am not ashamed of the gospel of Christ. ನಾನು ಸುವಾರ್ತೆಯ ಕುರಿತು ನಾಚಿಕೆ ಪಡುವವನಲ್ಲ. I am not ashamed of the gospel of ನಾನು Christ. ಸುವಾರ್ತೆ, ಕ್ರಿಸ್ತನ ಸುವಾರ್ತೆಯ ಕುರಿತು ನಾಚಿಕೆ ಪಡುವವನಲ್ಲ. For it is the power of God. ಅದು ದೇವರ ಬಲ ಸಾಮರ್ಥ್ಯವಾಗಿದೆ. Hallelujah. Hallelujah. What is the power of God? ದೇವರ ಬಲ ಸಾಮರ್ಥ್ಯವೆಂದ್ರೆ ಏನು? We've seen healings, we've seen deliverances. We've seen healings and deliverances. ಬಿಡುಗಡೆ, ಅದ್ಭುತಗಳು ನೋಡ್ತಿವೆ. Yes, it's the power of God. ಅದು ಕೂಡ ದೇವರ ಶಕ್ತಿ ಇಲ್ಲ The ಅಂತಿಲ್ಲ. Bible tells me ಆದ್ರೆ ಈ ಬೈಬಲ್ ಹೇಳುತ್ತದೆ, the power, ಅಂದ್ರೆ ದೀಪ ಅಂದ್ರೆ ಶಕ್ತಿಯು, the power ಬಲ ಸಾಮರ್ಥ್ಯವು is the gospel. ಅಂದ್ರೆ ಸುವಾರ್ತೆ. So your faith and my faith ನಿನ್ನ ನಂಬಿಕೆ ನನ್ನ ನಂಬಿಕೆಯು should be in the gospel. ಅಂದ್ರೆ ನಮ್ಮ ನಂಬಿಕೆಯು ವೇದ ವಾಕ್ಯ ಅಥವಾ ಸುವಾರ್ತೆಯನ್ನು ಆಧಾರಗೊಂಡಿರಬೇಕು. So when you have faith in the gospel, ಅಂದ್ರೆ ನಿಮ್ಮ ನಂಬಿಕೆಯು ಸುವಾರ್ತೆಯ ಮೇಲೆ ಇರುವುದಾದರೆ you can believe the gospel. ಅಂದ್ರೆ ಆ ನಂಬಿಕೆಯನ್ನು ನೀವು ನಂಬಬಹುದು, ಸುವಾರ್ತೆಯನ್ನು ನಂಬಬಹುದು. Hallelujah. Hallelujah. We must understand what is the gospel. ಅಂದ್ರೆ ಗಮನ ಕೇಳಿ, ನಿಮಗೆ ಸುವಾರ್ತೆ ಅಂದ್ರೆ ಏನನ್ನು ಅರ್ಥ ಮಾಡಿಕೊಳ್ಬೇಕು. In the original text, ನೀವು ನಿಜವಾದ ಅದು ಮುಖ್ಯವಾಗಿರತಕ್ಕಂಥ ಭಾಷಾಂತರದಲ್ಲಿ ಹೀಗೆ ಹೇಳ್ತದೆ, the word is euangelion.
ಅಂದ್ರೆ ಯುಗಲಿನೋ ಎಂಬುದಾಗಿ ಹೇಳತಕ್ಕದಾಗಿರುತ್ತದೆ. It is just not simply good news. ಅಂದ್ರೆ ಆ ವಾಕ್ಯವು ಬರೀ ಶುಭ ಸಮಾಚಾರ ಅಲ್ಲ, It is too good to be true news. ಅಂದ್ರೆ ತುಂಬಾ ಉತ್ತಮವಾದ ಅದು ಸತ್ಯವಾದ ಮಾತು ಎಂಬುದಾಗಿ. Listen to me very carefully. ಎಲ್ಲ ಗಮನ ಕೇಳ್ರಿ. Too good to be true news is the gospel. ಅಂದ್ರೆ ತುಂಬಾ ಉತ್ತಮವಾದದ್ದು ಅದು ಸತ್ಯವಾದ ಸುವಾರ್ತೆ ಎಂಬುದಾಗಿ. What is the too good to be true news? ಅಂದ್ರೆ ಯಾವುದು ನಿಜವಾದ ತುಂಬಾ ಉತ್ತಮವಾದದ್ದು ಸತ್ಯವಾಗಿರೋದಂದ್ರೆ ಏನು? The good news is that I am destined to hell because of sin. ನಾನು ನರಕಕ್ಕೆ ಹೋಗಕ್ಕೆ ಯೋಗ್ಯನಾಗಿದ್ದೆ ನನ್ನ ಪಾಪದ ನಿಮಿತ್ತವಾಗಿ. Because Adam got us all into trouble. ಕಾರಣ ಆದಾಮನು ಈ ಸಮಸ್ಯೆಗಳ ಮೂಲ ಕಾರಣರಾಗಿದ್ದಾರೆ. And all of us are destined to hell. ನಾವೆಲ್ಲರೂ ನರಕಕ್ಕೆ ಬಾಧ್ಯರಾಗಿದ್ವಿ. I one day asked the Lord, Lord, if Adam made a mistake, why am I destined to hell? ಆದರೆ ದೇವರ ಆದಾಮ್ ಮಾಡಿದ ಪಾಪಕ್ಕೆ ನಾನೇ ಕಷ್ಟಪಡಬೇಕು ಅಂತ. Have you thought like that? ನೀವು ಆ ತರ ಕೇಳಿದಿರಾ? Adam made a mistake, go catch Adam, why are you catching me? ಆದಾಮ್ ಮಾಡಿದ ಪಾಪಕ್ಕೆ ಅವನು ಹಿಡ್ಕೊಂಡು ನನ್ನನ್ನೇ ಹಿಡ್ಕೊಂಡಿದ್ದೆ ಎಂಬುದಾಗಿ. But then a simple question I thought about, a simple question. ಅದು ಚಿಕ್ಕ ತಪ್ಪಾದ ಯೋಚನೆ ನನಗಿತ್ತು. I said, by my righteousness, I am not able to stand properly. ನನ್ನ ನೀತಿಯಿಂದ ನಾನು ಸರಿಯಾಗಿ ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ. Because I've said a lie. ನಾನು ಸುಳ್ಳು ಹೇಳ್ತಿದ್ದೆ. I've taken something which does not belong to me. ನನಗೆ ಸಂಬಂಧಪಡದೇ ಇರುವ ಕಾರ್ಯಗಳನ್ನು ತೆಗಿತಿದ್ದೆ. And so I have made a mistake myself. ಹಾಗಾಗಿ ನಾನು ತಪ್ಪುಗಳನ್ನು ಮಾಡ್ತಿದ್ದೆ. A mistake is a mistake. ತಪ್ಪು ಅನ್ನೋದು ತಪ್ಪೇ. A sin is a sin. ಪಾಪವೇ. And so I said, Lord, I'm not righteous before you. ಹಾಗಾಗಿ ದೇವರ ಹತ್ರ ಹೇಳಿದೆ, ನಾನು ನಿನ್ನ ಮುಂದೆ ನೀತಿ ಅಂತ ಇಲ್ಲ ಸ್ವಾಮಿ, ಪಾಪಿಯಾಗಿದ್ದೇನೆ. But the Lord says, ಅದರ ದೇವರು ಹೇಳ್ತಾರೆ, come unto me all ye that labor and are heavy laden, I will give you rest. ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ. The prodigal son ran away from the house. The prodigal son. ಕಿರಿಯ ಕುಮಾರ ತನ್ನ ಮನೆ ಬಿಟ್ಟು ಓಡಿ ಹೋದನು. And the Bible says when he came back, ಆತನ ಮನೆಗೆ ಹಿಂತಿರುಗಿ ಬರುವಾಗ father hugged him and kissed him. ತನ್ನ ತಂದೆಯು ಆತನ ಅಪ್ಪಿಕೊಂಡು ಮುದ್ದು ಕೊಟ್ಟನು. In the Jewish custom, ಯಹೂದ್ಯರ ಕಲಾಚಾರದ ಪ್ರಕಾರ, if a Jewish son left the father's house, he should be stoned to death. ಅಂದರೆ ತನ್ನ ಮನೆ ಬಿಟ್ಟು ಹೋದಂತ ಯಹೂದ್ಯ ಮಕ್ಕಳಲ್ಲಿ ಯಾರಾದರೂ ಹೋಗಿದ್ರೆ ಅವರು ಕೊಲ್ಲಲ್ಪಡಬೇಕು, ಕಲ್ಲು ಹೊಡೆದು ಸಾಯಿಸಲ್ಪಡಬೇಕು. But Jesus turns the whole story. ಆದರೆ ಯೇಸು ತನ್ನ ಕಥೆಯನ್ನು ಬದಲಾಯಿಸುವವರಾಗಿದ್ದಾರೆ. And he loves a sinner. ಆತನು ಪ್ರೀತಿಸುವವರಾಗಿದ್ದಾನೆ ಪಾಪಿಗಳನ್ನ. Welcomes the son back home. ಮತ್ತೆ ಮಗನನ್ನ ಹಿಂತಿರುಗಿ ತನ್ನ ಮನೆಗೆ ಸೇರಿಸಿಕೊಳ್ಳುತ್ತಾನೆ. Gives him a garment. ಆತನಿಗೆ ಬಟ್ಟೆಯನ್ನು ಒದಗಿಸುತ್ತಾನೆ. Puts on him a new ring. ಅವನಿಗೆ ಹೊಸ ಉಂಗುರವನ್ನು ತೊಡಿಸ್ತಾನೆ. Gives him a new shoe. ಅವನಿಗೆ ಹೊಸ ಕಾಲಿಗೆ ಶೂ ಅನ್ನು ಕೊಡುತ್ತಾನೆ. The garment refers to the garment of righteousness. ಅಂದ್ರೆ ಬಟ್ಟೆಯು ನೀತಿಯನ್ನು ಸೂಚಿಸುವಂತದಾಗಿದೆ. The ring refers to power and authority. ಅಂದ್ರೆ ದೇವರ ಅಧಿಕಾರ ಶಕ್ತಿಯನ್ನು ಸೂಚಿಸುತ್ತದೆ ಉಂಗುರವು. The shoes refer to your new walk in life. ಅಂದ್ರೆ ಶೂ ಹೊಸ ಜೀವನವನ್ನ ನಡತೆಯನ್ನು ಸೂಚಿಸುವಂತಾಗಿದೆ. The question is, why should the person who ran away from the house deserve such good things? ಅಂದ್ರೆ ಮನೆ ಬಿಟ್ಟು ಓಡಿ ಹೋಗಿದ್ದ ಅವನಿಗೆ ಇಂಥ ಎಲ್ಲಾ ಒಳ್ಳೆ ಕಾರ್ಯಗಳು ಯಾಕೆ ಕೊಡಬೇಕಾಗಿತ್ತು? It's because of the grace of God. ಅದು ದೇವರ ಕೃಪೆಯಿಂದ ಮಾತ್ರವೇ. It's because he loves you and me. ಕಾರಣ ದೇವರು ನಿನ್ನನ್ನು ನನ್ನನ್ನು ಪ್ರೀತಿಸುತ್ತಾನೆ. This is the good news. ಇದೇ ಶುಭ ಸಮಾಚಾರ. This is the good news. ಇದೇ ಶುಭ ಸಮಾಚಾರ. Not only has he forgiven you, ಆತನು ಬರೀ ಕ್ಷಮಿಸಿದ ಮಾತ್ರವಲ್ಲ, but he's called you his child. ಆತನು ನಿನ್ನನ್ನು ಬಾಧೆಗಳನ್ನು ಅನುಭವಿಸಿದ್ದಾನೆ. Given you a new name. ಹೊಸ ಹೆಸರನ್ನು ಕಟ್ಟಿದ್ದಾನೆ. Made you sit with him in heavenly places. ಆತನೊಂದಿಗೆ ಪರಲೋಕದಲ್ಲಿ ಉನ್ನತದಲ್ಲಿ ತನ್ನೊಂದಿಗೆ ಕುಂದಿರಿಸಿಕೊಂಡಿದ್ದಾನೆ. ಎಲ್ಲರೂ ಹೇಳ್ರಿ, ದೇವರು ತುಂಬಾ ಪ್ರೀತಿಯುಳ್ಳವರಾಗಿದ್ದಾರೆ. Hallelujah. ದೇವರು ಒಳ್ಳೆಯವರಾಗಿದ್ದಾರೆ. Hallelujah. ಆಮೆನ್. He is good to you and good to me. ಆತನು ನಿನಗೂ ನನಗೂ ಒಳ್ಳೆಯವರೇ ಆಗಿದ್ದಾರೆ. This is the good news. ಇದೇ ಶುಭ ಸಮಾಚಾರ. This is the good news. ಇದೇ ಶುಭ ಸಮಾಚಾರ. How would you take a sinner and give him a place of a son? That is the good news. ಯಾರಾದ ಒಬ್ಬ ಪಾಪಿಗೆ ಹೇಗೆ ತನ್ನ ಮಗನಾಗಿ ಮಾಡಿಕೊಳ್ಳಕ್ಕೆ ಸಾಧ್ಯತೆ, ಆದರೆ ದೇವರು ಮಾಡಿದ್ರು ಅದೇ ಶುಭ ಸಮಾಚಾರ. He loves you, he loves me. ಆತನು ನಿನ್ನನ್ನು ನನ್ನನ್ನು ಪ್ರೀತಿಸುತ್ತಾನೆ. If you believe this love, ಈ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಾದರೆ, if you understand this love, ಈ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಾದರೆ, the apostle Paul says to know the love of Christ which passes all understanding. ಆತನ ಎಲ್ಲಾ ಗ್ರಹಿಕೆಗಳು ಮೇರಿ ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂತದ್ದಾಗಿದೆ ಎಂಬುದಾಗಿ. He says get to understand this love. ಈ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ Romans 8 says nothing can separate us from the love of Christ. ರೋಮರಲ್ಲಿ ಹೇಳ್ತದೆ, ಯಾವುದು ಕ್ರಿಸ್ತನ ಪ್ರೀತಿಯನ್ನು ನಮ್ಮನ್ನು ಅಗಲಿಸಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. Remember, God loves you. ಹಾಗಾಗಿ ಒಂದು ಕಡೆ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. So faith comes when you know
there's a God who loves you unconditionally. ಅಂದ್ರೆ ನೀನು ಯಾವ ನಿಬಂಧನೆ ಇಲ್ಲದೆ ದೇವರು ನಿನ್ನನ್ನು ಪ್ರೀತಿಸ್ತಾರೆ ಎಂಬುದಾಗಿ ನೀವು ನಂಬಿದಾಗ ಅಲ್ಲಿ ನಿನ್ನ ನಂಬಿಕೆ ಉತ್ಪಾದನೆ ಆಗುತ್ತೆ. God so loved the world, he gave his only begotten son. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. If he can give you his son, ತನ್ನ ಮಗನನ್ನೇ ಆತನು ಕೊಟ್ಟಿರುವುದಾದರೆ why will he not give you your rent money? ಅದರೊಂದಿಗೆ ಆತನು ಹೇಗೆ ನಿನ್ನ ಬಾಡಿಗೆ ಕಟ್ಟಕ್ಕೆ ಆಗದಾಗುತ್ತೆ? How will he not give you his healing? ಆತನು ಹೇಗೆ ನಿನ್ನನ್ನು ಸ್ವಸ್ಥ ಮಾಡಕ್ಕಾಗದೇ ಇರಕ್ಕಾಗತ್ತೆ? How will he not give you the good things in life? ಆತನು ಹೇಗೆ ನಿನಗೆ ಹಿತವಾದ ಕಾರ್ಯಗಳನ್ನು ಕೊಡದೇ ಇರ್ತಾನೆ? If he has given you the best heaven can have, ಪರಲೋಕದಲ್ಲಿರುವ ಮುಖ್ಯವಾಗಿರುವ ಎಲ್ಲ ಒಳ್ಳೆ ಕಾರ್ಯಗಳನ್ನು ಕೊಡಕ್ಕೆ ಶಕ್ತನಾಗಿದ್ದಾನೆ. he is willing to give you every good thing which pertains to life and ನಿನ್ನ godliness. ಜೀವಿತಕ್ಕೂ ಆತ್ಮಿಕವಾಗಿ ನಿನ್ನ ಸಂಗತಿಗಳಿಗಾಗಿ ಬೇಕಾದ ಎಲ್ಲಾ ಸಂಗತಿಗಳನ್ನು ಸಂಧಿಸೋಕೆ ಆತನು ಶಕ್ತನಾಗಿದ್ದಾನೆ. So when you understand the goodness of God, ಹಾಗಾಗಿ ದೇವರ ಹಿತವಾದ ಕಾರ್ಯಗಳನ್ನು ಅರ್ಥ when ಮಾಡಿಕೊಳ್ಳುವುದಾದ್ರೆ, you understand the power of the gospel, ದೇವರ ಸುವಾರ್ತೆಯ ಶಕ್ತಿನ ಅರ್ಥ ಮಾಡಿಕೊಳ್ಳುವುದಾದ್ರೆ it's easy to have faith in ಆಗ that. ನೀನು ತುಂಬಾ ಸುಲಭವಾಗಿ ಆತನ ಮೇಲೆ ನಂಬಿಕೆ ಇಡಕ್ಕೆ ಸಾಧ್ಯತೆ. The very next verse, Romans 7, the next verse in verse 17, 17ನೇ ವಚನದಲ್ಲಿ ರೋಮರಲ್ಲಿ 1ನೇ ಅಧ್ಯಾಯದಲ್ಲಿ ಹೇಳ್ತದೆ, for the righteousness of God is revealed from faith to faith. ಅಂದ್ರೆ ಓದ್ಕೊಳ್ಳಿ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದಾಗಿದೆ. Praise God. Hallelujah. Hallelujah. In this is righteousness. ಇದೇ ನೀತಿವಂತ. In this is faith. ಇದರಲ್ಲಿ ಇರುವಂತದ್ದೇ ನಂಬಿಕೆ. Are you there this morning with me so far? ಬೆಳಗಿನ ವೇಳೆಯಲ್ಲಿ ನಾನು ಹೇಳೋದು ನಿಮಗೆ ಅರ್ಥವಾಗ್ತಾ ಇತ್ತಾ? Yes. Faith, you must be grounded in something which is factual. ನಂಬಿಕೆ ಎಂಬುದಾಗಿ ಹೇಳುವಂತದ್ದು ನಿಜವಾದ ಅಂಶದ ಮೇಲೆ ಆಧಾರಗೊಳ್ಳುವಂತದ್ದೇ. You can't have faith in something you don't know. ಯಾವುದೋ ಒಂದು ವಿಷಯವನ್ನು ಗೊತ್ತಿಲ್ಲದೆ ಯಾವುದೋ ಕಾರ್ಯದಲ್ಲಿ ನಂಬಿಕೆ ಇಡಕ್ಕೆ ಆಗುದಿಲ್ಲ. How can you have faith in something you don't know? ನಿನಗೆ ಅರಿಯದೇ ಇರೋದ್ರ ಮೇಲೆ ನೀನು ಹೇಗೆ ನಂಬಿಕೆ ಇಡಕ್ಕೆ ಸಾಧ್ಯತೆ? But if you understand this love, ಆದರೆ ನಿನಗೆ ಆ ಪ್ರೀತಿನ ಅರ್ಥ ಮಾಡಿಕೊಳ್ಳೋದಾದ್ರೆ you can have faith. ನೀನು ನಂಬಿಕೆ ಇಡಕ್ಕೆ ಸಾಧ್ಯತೆ. This third step, ಒಂದು ಮೂರನೇ ಸ್ಟೆಪ್ ಏನಂದ್ರೆ, is to receive and to declare this faith. ಅದನ್ನ ಹೊಂದಿಕೊಂಡು ಅವುಗಳನ್ನ ಅರಿಕೆ ಮಾಡುವಂತದ್ದು Very important. ಗಮನ ಕೇಳಿ, ತುಂಬಾ ಮುಖ್ಯವಾದದ್ದು. God need not move because he has moved already in your life. ಅಂದರೆ ದೇವರು ಇನ್ನು ಮುಂದೆ ಚಲಿಸುವುದಿಲ್ಲ, ಈಗಾಗಲೇ ನಿನ್ನ ಜೀವಿತದಲ್ಲಿ ಚಲಿಸಿದ್ದಾರೆ. We are saying, God, do something in my life. ಕೆಲವು ಸಲ ದೇವರ ಕೇಳಿದ್ರೆ ಏನಾದ್ರು ಮಾಡಪ್ಪ ಅಂತ. The Lord has done everything he needs to do. ಆತನು ನಿನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. Hallelujah. ಆಮೆನ್. Father sent his son. ಮಗ ತಂದೆಯಾದ ದೇವರು ತನ್ನ ಮಗನನ್ನು ಕಳಿಸಿದ್ದಾರೆ. The son died for you and me. ಕುಮಾರನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. Through his death everything has been done. ಆತನ ಮರಣ ಮೂಲಕವಾಗಿ ಎಲ್ಲವೂ ನಮಗೆ ಸಂಧಿಸಲ್ಪಟ್ಟಾಯಿತು. Hallelujah. What should I do? ನಾನೇನ್ ಮಾಡಬೇಕು? I receive what is given. ಆತನು ಏನ್ ನನಗೋಸ್ಕರ ಮಾಡಿದ್ದಾನೋ ಅವುಗಳೆಲ್ಲವನ್ನು ಸ್ವೀಕಾರ ಮಾಡ್ಕೊಬೇಕು. Listen to me very carefully. ಎಲ್ಲರ ಗಮನವಾಗಿ ಕೇಳ್ರಿ. When God has given you something, ಏನಾದ್ರು ದೇವರೇ ಕೊಟ್ಟಿರೋದಾದ್ರೆ you must receive it. ಅದನ್ನು ಹೊಂದಿಕೊಳ್ಳಬೇಕು. If I keep this glass stretched out like this till the next 2 hours, 2 ಗಂಟೆ ಕಾಲವರೆಗೂ ಹೀಗೆ ನಾನು ನಿಂತ್ಕೊಂಡಿದ್ರೆ, and none of you come and take this glass, ಇದನ್ನು ಯಾರು ಬಂದು ತೆಗೆದುಕೊಂಡು ಹೋಗ್ಲಿಲ್ಲ ಆದರೆ you are not benefited. ಇದರಲ್ಲಿರುವ ನೀರನ್ನ ನೀವು ಕುಡಿಯಕ್ಕಾಗುದಿಲ್ಲ. It does not mean I didn't give it to you. ಅಂದ್ರೆ ಅದರ ಅರ್ಥ ನಾನು ಕೊಡ್ಲಿಲ್ಲ ಅಂತಲ್ಲ. It means you did not receive it. ಅಂದ್ರೆ ನೀವು ಎದ್ದು ಬಂದು ಇದನ್ನು ಸ್ವೀಕಾರ ಮಾಡಿಕೊಂಡಿಲ್ಲ. Through the death of Jesus Christ, ಯೇಸು ಕ್ರಿಸ್ತ ಮರಣದ ಮೂಲಕವಾಗಿ everything has been given to you. ಎಲ್ಲವೂ ನಮಗೆ ಕೊಡಲ್ಪಟ್ಟಾಯಿತು. Your healing is done. ಆತನು ಎಲ್ಲ ಮುಗಿಸಿದನು. Your deliverance is taken care. ನಿನ್ನ ಬಿಡುಗಡೆಯು ಅಲ್ಲಿ ಉಂಟಾಯಿತು. The Bible says, ಬೈಬಲ್ ಹೇಳ್ತದೆ, by grace are you saved through faith. ನೀವು ಕೃಪೆಯಿಂದ ನಿಮ್ಮ ನಂಬಿಕೆಯಿಂದ ರಕ್ಷಣೆ ಹೊಂದಿದಿರಿ. It's not of yourself, it's the gift of God. ಅದು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ಉಚಿತವಾದ ವರವು. By grace he's given it to you. ಆತನು ಕೃಪೆಯಿಂದ ನಿಮಗೆ ಕೊಟ್ಟಿದ್ದಾರೆ. But by faith you must receive it. ನಂಬಿಕೆಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. Now some of us know why we have not received our miracle. ನಮಗೆ ಗೊತ್ತು
ಕೆಲವರಿಗೆ ಯಾಕೆ ಇದು ನಾವು ಹೊಂದಿಕೊಂಡಿಲ್ಲ ಎಂಬುದಾಗಿ. Because some of us thinks it will come automatically upon our life. ನಾವು ತಿಳ್ಕೊಂಡ್ವಿ ಅದು ಪಾಪ ಹಾಗೆ ಬಂದ್ಬಿಡ್ತದೆ ಎಂಬುದಾಗಿ. It does not come automatically. ಆಟೋಮೆಟಿಕ್ ಆಗಿ ಬರುವಂತದ್ದಲ್ಲ. It takes time to sow. ಅಂದ್ರೆ ಬಿತ್ತುವುದಕ್ಕೆ ಒಂದು ಸಮಯವಿದೆ. Even a farmer takes a seed and sows it into the soil. ಅದು ರೈತನು ತನ್ನ ಬೀಜವನ್ನು ತೆಗೆದುಕೊಂಡು ಬಿತ್ತುತ್ತಾನೆ ಭೂಮಿ ಮೇಲೆ. He takes care. ಅದನ್ನ ನೋಡಿಕೊಳ್ತಾನೆ. He gets the water into the system. ಅದಕ್ಕೆ ಬೇಕಾಗಿರುವ ನೀರನ್ನು ಒದಗಿಸುವವನಾಗಿರ್ತಾನೆ. Then he shoos away the birds. ಆಮೇಲೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನೆಲ್ಲ ಓಡಿಸ್ತಾನೆ. And then the seed sprouts into a plant. ಆಮೇಲೆ ಅದರ ಫಲವನ್ನು ನೋಡಲು ಸಾಧ್ಯತೆ ಆಗ್ತದೆ. God's word is seed. ದೇವರ ವಾಕ್ಯವು ಅದಕ್ಕೆ ಸಮವಾಗಿದೆ. God's word is seed. ದೇವರ ವಾಕ್ಯವು ಬೀಜವಾಗಿದೆ. This seed must go inside your heart. ಈ ಬೀಜವು ನಿನ್ನ ಹೃದಯದಲ್ಲಿ ಹೋಗಬೇಕು. That's when faith will begin to grow. ಆಗ ನಿನ್ನ ನಂಬಿಕೆ ಬೆಳೆಯೋದಕ್ಕೆ ಸಾಧ್ಯತೆ ಆಗ್ತದೆ. Hallelujah. Hallelujah. It will not just come by watching television. ಟಿವಿ ಮುಂದೆ ಕೂತ್ಕೊಂಡು ನೋಡೋದ್ರಿಂದ ನಂಬಿಕೆ ಬಂದ್ಬಿಡೋದಿಲ್ಲ. It will not come by just listening alone. ಬರೀ ಕೇಳೋದ್ರಿಂದ ಬಂದ್ಬಿಡೋದಿಲ್ಲ. Faith comes by hearing. ಬೈಬಲ್ ಹೇಳ್ತದೆ ನಂಬಿಕೆಯು ಕೇಳೋದ್ರಿಂದ ಬರ್ತದೆ. But it has to receive by the word by planting. ಅಂದ್ರೆ ಅವುಗಳನ್ನ ಹೊಂದಿಕೊಳ್ಳೋದು ಮೂಲಕವಾಗಿ ನಂಬಿಕೆ ಬೆಳೀತದೆ. Hallelujah. Hallelujah. Tell somebody, I must do something about my faith. ನನ್ನ ನಂಬಿಕೆ ಕುರಿತು ನಾನು ಏನಾದ್ರು ಮಾಡಬೇಕು ಅಂತ ಹೇಳ್ರಿ ಪಕ್ಕದಲ್ಲಿರೋರಿಗೆ. ಹೇಳ್ರಿ. ನನ್ನ ಎರಡು ಕುರುಡರಿದ್ದರು. They came to Jesus and said, Son of David, have mercy. ಅವರಿಬ್ಬರು ಹೇಳಿದ್ರು, ದಾವೀದ ಕುಮಾರನಾದ ಯೇಸುವೇ ನಮ್ಮನ್ನು ಕರುಣಿಸು. What did Jesus tell them? ಆಗ ಯೇಸು ಏನು ಹೇಳಿದ್ರು? Do you believe ನೀವು ನಂಬುತ್ತೀರಾ that I can able to heal you? ನಿಮ್ಮನ್ನು ಗುಣಪಡಿಸ್ತೇನೆ ಎಂಬುದಾಗಿ ನಿಮ್ಮಲ್ಲಿ ನಂಬಿಕೆ ಇದೆಯಾ? They said, Yes, Lord. ಹೌದು ಸ್ವಾಮಿ. And then the Lord said, ಆಗ ಯೇಸು ಹೇಳಿದ್ರು, He touched their eyes. ಅವರು ಕಣ್ಣುಗಳನ್ನು ಮುಟ್ಟಿ, According to your faith be it unto you. ನಿನ್ನ ನಂಬಿಕೆಯಂತೆ ನಿನಗಾಗಲೇ. Hallelujah. Hallelujah. Tell your neighbor, according to your faith be it done to you. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನಿನ್ನ ನಂಬಿಕೆಯಂತೆ ನಿನಗಾಗಲಿ. So if you don't have faith, ನಿನಗೆ ನಂಬಿಕೆ ಇಲ್ಲ, it will not happen. ಅದರಂತೆ ಆಗ್ತದೆ. Don't blame God. ಆಮೇಲೆ ದೇವರ ಮೇಲೆ ಹೇಳಕ್ ಹೋಗ್ಬೇಡ. Don't blame the pastor. ಆಮೇಲೆ ಈ ಪಾಸ್ ನನಗಾಗಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನೆ ನನ್ನ ಮೇಲೆ ಕೂಬೆ ಕೂರಿಸಬೇಡ. Your faith is not strong in the belief on the gospel of Jesus Christ. ಅಂದ್ರೆ ನಿನ್ನ ನಂಬಿಕೆಯು ಸುವಾರ್ತೆಯಾಗಿರುವ ದೇವರ ವಾಕ್ಯದ ಮೇಲೆ ಸರಿಯಾಗಿ ಆಧಾರಗೊಂಡಿಲ್ಲ. That's why it's not happening. ಅದಕ್ಕೆ ಯಾವುದು ಆಗ್ತಾ ಇಲ್ಲ. Today you have the answer. ನಿಮಗೆ ಇವತ್ತು ಉತ್ತರ ಸಿಗ್ತಾ? I must get my faith up. I must grow my faith. ನಾನು ನನ್ನ ನಂಬಿಕೆಯಲ್ಲಿ ಬೆಳಿಬೇಕು. There was a centurion who came to Jesus. ಅಲ್ಲಿ ಒಬ್ಬ ಶತಾಧಿಪತಿ ಇದ್ದನು. He said, Lord, my servant is paralyzed. Please come and speak a word of healing on his life. ದೇವರೇ, ನನ್ನ ಕೆಲಸದವನು ಆತನ ಪಾರ್ಶ್ವ ರೋಗದಲ್ಲಿ ಕಷ್ಟಪಡುತ್ತಿದ್ದಾನೆ, ನೀನು ಅವನನ್ನು ಸ್ವಸ್ಥ ಮಾಡಬೇಕೆಂಬುದಾಗಿ Jesus ಕೇಳಿಕೊಂಡ. said, I will come. ಹಾಗೆ ಯೇಸು ಹೇಳಿದ ಬರ್ತೀನಿ. He said, No Lord, don't come, just say a word, my servant will be healed. ಆತನು ಹೇಳಿದ, ಬೇಡ ಸ್ವಾಮಿ, ನೀವು ಬರೋದು ಬೇಡಿ, ಒಂದು ಮಾತು ಹೇಳೋದಾದ್ರೆ ನನ್ನ ಕೆಲಸದವನು ಸ್ವಸ್ಥವಾಗ್ತಾನೆ. Jesus was so marveled at his faith. ಅವನನ್ನು ನೋಡಿ ಯೇಸು ಆಶ್ಚರ್ಯಪಟ್ಟರು. ಕಾಯಿಲೆಯಿಂದ ನಂಬಿಕೆಯನ್ನು ನೋಡೇ ಇಲ್ವಲ್ಲೋ ಎಂಬುದಾಗಿ ಹೇಳಿದ್ರು. Said to the centurion, ಆಗ ಆ ಮನುಷ್ಯನನ್ನು ಕಳಿಸಿಕೊಟ್ಟರು. Go your way. ಹೋಗು ನಿನ್ನ ದಾರಿಯಲ್ಲಿ. As you have believed, ನೀನು ನಂಬಿದಂತೆ so let it be done for you. ಹಾಗೆ ಆಗಲೇ ಎಂದರು. Hallelujah. Hallelujah. It's about my faith. ಇದು ನಂಬಿಕೆ. There was a woman with an issue of blood. ಇನ್ನೊಂದು ಸ್ತ್ರೀ 12 ವರ್ಷ ರಕ್ತ ಕುಸುಮ ಕಾಯಿಲೆಯಿದ್ದರು. She should not be among the crowd. ಆಕೆಯು ಅಂತ ಕಾಯಿಲೆ ಜನರ ಮಧ್ಯದಲ್ಲಿ ಆ ದಿನಗಳಲ್ಲಿ ಹೋಗಲಿಲ್ಲ. Unclean thing to be in the midst of a crowd. ಜನರ ಮಧ್ಯದಲ್ಲಿ ಇರುವಂತದ್ದು ಅದು ಒಂದು ಅಶುದ್ಧವಾದ ಕಾರ್ಯ ಅದು. But she made a way in through the crowd. ಆದರೂ ಆ ಜನ ಸಮೂಹಗಳ ಮಧ್ಯದಲ್ಲಿ ಆಕೆ ತೀರ್ಮಾನ ಮಾಡಿ ಒಳಗೋದಳು. She decided, if I touch the hem of his garment, I shall be made whole. ಹೇಗಾದರೂ ಯೇಸುವ ವಸ್ತ್ರವನ್ನು ಮುಟ್ಟಿದರೆ ಗುಣವಾಗ್ತೀನಿ ಎಂಬ ನಂಬಿಕೆಯಲ್ಲಿ ಆಕೆ ಮುಟ್ಟಕ್ಕೆ ಪ್ರಯತ್ನ ಪಟ್ಟಳು. She said, I'm going to get my miracle. ನಾನು ಅದ್ಭುತವನ್ನು ಹೊಂದಿಕೊಳ್ಳುತ್ತೇನೆ. I don't know whether Jesus is going to stop for me or not. I don't know. ವೇಳೆ ಯೇಸು ನನ್ನನ್ನು ಬೈದರೂ ಸರಿ, ಹೊಡೆದರೂ ಸರಿ, ನಾನು ಗುಣವಾಗಬೇಕೆಂಬುದಾಗಿ. I will touch him and receive my healing. ನಾನು ಹೇಗಾದರೂ ಆತನ ವಸ್ತ್ರದ ಕೊಂಡಿಯನ್ನಾದರೂ ಮುಟ್ಟಿ ಗುಣವಾಗ್ತೇನೆ. The Bible says, ಬೈಬಲ್ ಹೇಳುತ್ತದೆ, power went from Jesus into this woman. ಆಕೆ ಯೇಸುವನ್ನು ಹೇಗಾದರೂ ಒಳಗೆ ಹೋಗಿ ಮುಟ್ಟಕ್ಕೆ ಪ್ರಯತ್ನ ಪಟ್ಟಳು. And she felt in her body she was healed from her ಆಕೆ infirmity. ಮುಟ್ಟಿದ ತಕ್ಷಣವೇ ಆಕೆ ರಕ್ತ ಹರಿಯುವುದು ನಿಂತು ಹೋಯಿತು. And Jesus said, woman, your faith has made you whole. ಆಗ ಯೇಸು ಆಕೆಯನ್ನು ನೋಡಿ ಹೇಳಿದ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. Hallelujah. Today
you must use your faith. ಹಾಗಾಗಿ ನಿನ್ನ ನಂಬಿಕೆಯನ್ನು ನೀನು ಉಪಯೋಗಿಸಿಕೊಳ್ಳಬೇಕು. Today you must use your faith. ನಿನ್ನ ನಂಬಿಕೆ ನೀನು ಉಪಯೋಗಿಸಿಕೊಳ್ಳಬೇಕು. That's why my sermon says according to what you say. ಅದಕ್ಕೆ ಆತನು ಹೇಳಿದನು ಆ ಕೆಲಸದವನಿಗೆ ನೀನು ಹೇಳಿದಂತೆ ನಿನಗೆ ಆಗಲಿ. It's because of this saying. ಆತನು ಹೇಳಿದ ಹಾಗೆ. Ask your neighbor, what are you saying? ನೀವು ಏನು ಹೇಳ್ತೀರಾ ಅಂತ ಹೇಳ್ರಿ. What are you saying? ಏನು ಹೇಳ್ತೀರಾ ಅಂತ ಕೇಳ್ರಿ. When you're going through trouble, what are you saying? ಸಮಸ್ಯೆಗಳು ಸುತ್ತಲೂ ಬರುವಾಗ ಏನು ಹೇಳ್ತೀರಿ? Examine our own words. ನಿಮ್ಮ ಬಾಯಲ್ಲಿ ಬಂದ ಮಾತುಗಳು ಯೋಚನೆ ಮಾಡ್ರಿ. If you say, Lord, my life is so desperate, miserable. ಅಯ್ಯೋ ಯಾಕಪ್ಪ ಈ ಜೀವನ ಎಂಬುದಾಗಿ ಹೇಳ್ತೀರೋ. If you say that, ಅದನ್ನ ಹೇಳಿದ್ರೆ the devil will say amen. ಸೈತಾನನು ಆಮೇಲೆ ಅಂತ ಹೇಳ್ತಾನೆ. And the promises of God will be null and void on your life. ಆಗ ನಿನ್ನ ಜೀವಿತದಲ್ಲಿ ದೇವರ ವಾಗ್ದಾನಗಳು ಯಾವುದು ನೆರವೇರುವುದಿಲ್ಲ. Because every promise is yes and amen. ಹಾಗಾಗಿ ಎಲ್ಲಾ ವಾಗ್ದಾನಗಳೆಲ್ಲವೂ ಆಮೆಂಬುದಾಗಿ ಆಮೇಲೆ ಎಂಬುದಾಗಿದೆ. Lord, I'm good for nothing is not according to the word of God. ಅಂದ್ರೆ ದೇವರೇ ನಾನು ಯಾವುದಕ್ಕೂ ಯೋಗ್ಯನಲ್ಲ ಅಂತಂದ್ರೆ ಅದು ದೇವರ ವಾಕ್ಯಕ್ಕೆ ಸಮವಾದದ್ದಲ್ಲ. So because then the devil will say amen and start working on your life. ಆಗ ನೀನು ಹೇಳಿದ ಮಾತನ್ನು ಕೇಳಿ ಸೈತಾನ ಹೇಳ್ತಾನೆ ಹಾಗೇ ಆಗಲೇ ಅಂತಾನೆ. And now you know why our life is sometimes very miserable. ಈಗ ಗೊತ್ತಾಯ್ತಾ ನಿನ್ನ ಜೀವಿತ ಯಾಕೆ ಹೀಗಿದೆ ಅಂತ ಹೇಳಿ ನಿನ್ನ ಬಾಯಿ ಮಾತಿನಿಂದಲೇ. You may say, brother, you know I'm only telling the truth. ಅಯ್ಯೋ ನಾನು ಸತ್ಯವನ್ನು ಹೇಳಕ್ ಆಗ್ತಲ್ಲ ಬ್ರದರ್ ಎಂಬುದು ಹೇಳ್ಬೋದು. The truth is I'm going through difficult times. ನಾನು ನಿಜವಾಗಿಯೂ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಹೋಗ್ತಿದ್ದೇನೆ. I am not telling any kind of a lie. ನಾನು ಯಾವ ಸುಳ್ಳು ಹೇಳೋದಿಲ್ಲ ಬ್ರದರ್. But you know what? ಅದು ನಿಮ್ಗೆ ಗೊತ್ತಾ? The truth is God's word is eternally true. ಸತ್ಯವು ದೇವರ ವಾಕ್ಯವು ನಿತ್ಯ ನಿತ್ಯಕ್ಕೂ ಸತ್ಯವಾಗಿದೆ. There's a song which we sing, let the weak say I am strong. ಒಂದು ಹಾಡಿದೆ, ಬಲಹೀನನು ಬಲವಾನ ಎಂಬುದಾಗಿ ಹೇಳಲಿ. Let the poor say I am rich. ಬಡವನು ನಾನು ಶ್ರೀಮಂತನಾಗಿದ್ದೇನೆ ಎಂಬುದಾಗಿ ಹೇಳಲಿ. Is it telling lies? ಅದು ಸುಳ್ಳ? No, it is the truth. ಇಲ್ಲ, ಅದು ವೇದ ವಾಕ್ಯದ ಪ್ರಕಾರ ಸತ್ಯ. You have to confess the truth. ನೀನು ಸತ್ಯವನ್ನು ನಂಬಿ ಹೇಳಬಹುದು. When you say I am strong in the Lord and the power of his might. ನೀನು ಆತನ ವಾಕ್ಯದಲ್ಲೂ ಆತನ ಶಕ್ತಿಯಲ್ಲಿ ನಾನು ಬಲವತ್ತಿದ್ದೇನೆ ಅಂತ ಹೇಳುವಾಗ you are speaking the word of faith. ನೀನು ವಿಶ್ವಾಸವನ್ನು ಮಾತಾಡುತ್ತಿ. Whenever you speak the word of faith, ನೀನು ನಂಬಿಕೆಯನ್ನು ಮಾತಾಡುವಾಗ angels will take over from you. ನಿನ್ನ ಮಾತುಗಳನ್ನು ದೇವದೂತರು ತೆಗೆದುಕೊಂಡು ಹೋಗ್ತಾರೆ. Hallelujah. Hallelujah. They will say we understand this language. ಅಂದ್ರೆ ದೇವದೂತರಿಗೆ ನಿಮ್ಮ ಭಾಷೆಗಳು ಅರ್ಥವಾಗುತ್ತೆ. And then they say we will run and do what you are saying right now. ನೀನು ಏನು ಮಾಡ್ತಾರೆ ಅದನ್ನು ಹೋಗಿ ಜಲ್ದಿ ಮಾಡುವ ಎಂಬುದಾಗಿ ಮಾಡ್ತಾರೆ. But when you talk negative stuff, ನೀವು ನಕಾರಾತ್ಮಕವಾದ ಕಾರ್ಯಗಳನ್ನ ಅಯ್ಯೋ ನಾನು ಯಾಕಿರಬೇಕು, ಯಾಕೆ ಆಗ್ತೈತೆ, ದೇವರೇ ಕಣ್ಣಿಲ್ವಾದ ಇಂದ ಮಾತನಾಡುವಾಗ angels cannot move at all. ದೇವದೂತಗಳು ಸುಮ್ಮನೆ ಪರ ನೋಡ್ತಿರ್ತಾರೆ, ಸೈತಾನ ಕೆಲಸ ಮಾಡ್ತಿರ್ತಾರೆ. Hallelujah. Hallelujah. What are we saying? ನಾವೇನು ಮಾತಾಡ್ತೇವೆ? What are we speaking? ನಾವೇನು ಮಾತಾಡ್ತಿದ್ದೇವೆ? Hallelujah. Hallelujah. Many times I used to talk about my job and people ask me how is your job? ಕೆಲವರು ನನ್ನ ಕೆಲಸದ ಬಗ್ಗೆ ಕೇಳುವಾಗ ನಾನು ಕೆಲಸದ ಬಗ್ಗೆ ಹೇಳ್ತಿದ್ದೆ ಜನರಿಗೆ. I used to be like this. I used to say my job is miserable, brother. ಅಯ್ಯೋ ನನ್ನ ಕೆಲಸ ತಲೆನೋವು ಕೆಲಸ ರೀ ಅದು. Too difficult, brother. ತುಂಬಾ ಕಷ್ಟ ರೀ ಅದು. If somebody asks me, I will tell them how bad my job is. ಅಯ್ಯೋ ನಾನು ಯಾರ ಕೇಳ್ಬಿಟ್ರೆ ಸಾಕು ಹೇಳ್ತಿದ್ದೆ ನನ್ನ ಕಷ್ಟ ತುಂಬಾ ಕಷ್ಟ ಕೆಲಸ ಅಂತ. And then my wife told me this. ನನ್ನ ಹೆಂಡತಿ ಹೇಳಿದ್ರು ಇದನ್ನ. You are half the time complaining about your job. ನೀನ್ ಕೆಲಸದ ಬಗ್ಗೆ ಅರ್ಧ ದಿನ ಪೂರ್ತಿ ಬರೀ ಇದೇ ಹೇಳ್ತಿದ್ದಲ್ರಿ. But in the family prayer you are telling one line, Lord bless my job. ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಮಾತ್ರ ಬಾಯಿ ಬಿಟ್ಟು ಹೇಳ್ತೀವಿ ದೇವರೇ ನಿನ್ನ ಕೆಲಸವನ್ನು ಆಶೀರ್ವದಿಸು ಅಂತ. So in 1 hour 55 minutes complain, 5 minutes bless me. ಒಂದು ಗಂಟೆ ಕಾಲ 55 ನಿಮಿಷ ಬರೀ ಅದರ ನಕಾರಾತ್ಮಕ ಮಾತಾಡಿ 5 ನಿಮಿಷ ಮಾತ್ರ ದೇವರ ಆಶೀರ್ವಾದ ಅಂದ್ರೆ how will it work? ಹೆಂಗ್ರಿ ವರ್ಕ್ ಆಗುತ್ತೆ? Hallelujah. Hallelujah. Some of us can take little milk and put little water, no problem. ಅಂದ್ರೆ ಕೆಲವರು ಸ್ವಲ್ಪ ಹಾಲು ತಗೊಂಡು ಸ್ವಲ್ಪ ನೀರು ಹಾಕಿದ್ರೆ ಪರವಾಗಿಲ್ಲ. But if I take 99% water and put 1 drop of our milk, it will not become milk. ಒಂದು ತೊಟ್ಟ ಹಾಲಲ್ಲಿ 99% ನೀರು ಹಾಕಿದ್ರೆ ಏನ್ ಗತಿ ಆಗತ್ತೆ? And then the Lord spoke to me. ಆಗ ದೇವರು ಮಾತಾಡಕ್ಕೆ ಪ್ರಾರಂಭಿಸಿದ್ರು. I say if somebody asks me how are you doing, ಯಾರಾದ್ರೂ ಕೇಳಕ್ಕೆ ಆರಂಭಿಸಿ ಹೇಗಿದ್ದೀರಪ್ಪ ಅಂದ್ರೆ I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. But my mind is telling me don't be stupid. ಮನಸ್ಸು ಹೇಳ್ತಿದೆ ಸುಳ್ಳು ಹೇಳ್ತಿಲ್ಲ. He's saying don't be stupid. ಮುಟ್ಟಾಳಾಗ್ಬೇಡ ನೀನು. You are still going through trouble. ನೀನು ಹೋಗಿ ಮಾತು ಕೊಟ್ಬಿಟ್ಟು ಆಮೇಲೆ ಸಿಗಾಕೊತ್ತಿ. I said no, the word of God says I am blessed. ಇಲ್ಲ ದೇವರ ವಾಕ್ಯ ಹೇಳ್ತದೆ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. The Bible says I am blessed to be a blessing. Blessed to be a blessing. ನಾನು ಆಶೀರ್ವಾದವಾಗಿರುವುದು ಆಶೀರ್ವಾದ. So I'm going to confess I am blessed. ಹಾಗಾಗಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. I kept saying that. ನಾನು ಅದನ್ನು ಹೇಳ್ತಾನೆ ಇದ್ದೆ.
A situation came in the office ಸಮಸ್ಯೆ ಹೀಗೆ ಬಂತು, where many of them were asked to leave and go home. ಅನೇಕರು ಬಿಟ್ಟು ಹೋಗ್ರಿ ಎಂಬುದಾಗಿ ಒಂದು ಸಮಯ ಬಂತು. They gave them a retrenchment letter. ಅವರೆಲ್ಲರೂ ಇದು ಕೊಟ್ಟು ಲೆಟರ್ ಕೊಟ್ಟು ಹೋದರು. Because I was in one particular department, ನಾನು ಒಂದು ನಿರ್ದಿಷ್ಟವಾದ ಒಂದು ಡಿಪಾರ್ಟ್ಮೆಂಟ್ ಇದ್ದಿದ್ದ ನಿಮಿತ್ತವಾಗಿ they didn't touch me. ನನ್ನನ್ನು ಮುಟ್ಟಕ್ಕಾಗ್ಲಿಲ್ಲ. I should have gone. ನಾನು ಕೂಡ ಹೋಗ್ತಿದ್ದೆ. But because I was transferred, ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದ ನಿಮಿತ್ತವಾಗಿ I was not sent home. ನಾನು ಮನೆ ಕಳಿಸಲ್ಪಟ್ಟಿಲ್ಲ. But the company called me. ಕಂಪನಿ ನನ್ನ ಕರೆದು ಹೇಳ್ತಿತ್ತು. And I said, don't tell me again I'm going home. ನಾನು ಮತ್ತೊಂದು ಸತಿ ಮನೆಗೆ ಹೋಗುವಂತ ಹೇಳಕ್ ಹೋಗ್ಬೇಡ. I said, no, I've been confessing I am blessed. ನಾನು ಯಾವಾಗಲೂ ಆಶೀರ್ವದಿಸಲ್ಪಟ್ಟಿದ್ದೇನೆ ಹೇಳ್ತಿದ್ದೀರಲ್ಲ. So the company gave me a letter. ಆಗ ಕಂಪನಿ ನನಗೆ ಲೆಟರ್ ಕೊಡ್ತು. And the company letter said to me, and the company letter ಹೀಗಿತ್ತು, we are giving you a 60% salary increase. 60% ಸಂಬಳವನ್ನು ಹೆಚ್ಚು ಮಾಡ್ತೇನೆ ಎಂಬುದಾಗಿ ಹೇಳ್ತಿತ್ತು. Hallelujah. 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 We have to speak this over our ನಾವು ಇವುಗಳನ್ನು ಮಾತಾಡಬೇಕು. Hallelujah. 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 Let's turn to one more scripture. ಇನ್ನೊಂದು ವಾಕ್ಯ ತೆಗೆದುಕೊಳ್ಳುವ. The book of Mark. ಮಾರ್ಕ್ ಬರೆದ ಸುವಾರ್ತೆ chapter 7. 7ನೇ ಅಧ್ಯಾಯ. Reading from verse 24. ಅಲ್ಲಿ ಒಬ್ಬ ಸ್ತ್ರೀ ಇದ್ದಳು. And the Bible says Jesus entered into the house and there was a woman whose daughter had an unclean spirit. ಅಲ್ಲಿ ದುರಾತ್ಮ ಹಿಡಿದಂತ ಒಂದು ಮಗು ಇದ್ದಂತ ಆ ಮನೆಗೆ ಪ್ರವೇಶಿಸಿದರು. She said, cast the demon out of my daughter. ನನ್ನ ಮಗಳಿಂದ ದೆವ್ವವನ್ನ ಓಡಿಸಿಬಿಡಿ ಎಂಬುದಾಗಿ ಕೇಳಿಕೊಂಡಳು. And the Bible says she was a Syrophoenician woman. Syrophoenician. Verse 26. ಸುರೋಪೊಯಿನಿಕೆಯರವಳು. Yeah, that means she was not from the Jewish background. ಆಕೆ ಬಂದು ಯಹೂದ್ಯರ ಕುಲದವರಲ್ಲ, ಬೇರೆ ಜಾತಿಯವರಾಗಿದ್ದಳು. Okay, now listen very carefully. ಗಮನ ಕೇಳ್ರಿ ಎಲ್ಲರೂ. The Bible says, ಬೈಬಲ್ ಹೇಳ್ತದೆ, she came to Jesus. ಆಕೆ ಯೇಸು ಬಳಿಗೆ ಬಂದಳು. There was a problem. ಆಕೆ ಸಮಸ್ಯೆ ಇತ್ತು. The daughter had a demon possession. ಆಕೆಗೆ ದೆವ್ವ ಹಿಡ್ಕೊಂಡಿತ್ತು ಅವ್ರ ಮಗಳಿಗೆ. You know what Jesus told her? ಯೇಸು ಏನು ಹೇಳಿದ್ರು ಗೊತ್ತಾ? She says, let the children eat first. ಮೊದಲು ಮಕ್ಕಳು ತಿನ್ನಲಿ. Why did he say that? ಯಾಕಂದ್ರೆ ಹೇಳಿದ್ರು? Because the Bible tells us that Jesus' first appearance was for the children of Israel to the Jewish people. ಯಾಕಂದ್ರೆ ಬೈಬಲ್ ಅಲ್ಲಿ ನೋಡ್ತೇವೆ ಯೇಸು ಬಂದಿದ್ದು ಯಹೂದ್ಯರಿಗೋಸ್ಕರ ಆ ದಿನಗಳಲ್ಲಿ. It's only later for the Gentiles. ಆಮೇಲೆ ಅನ್ಯರಾಗಿರುವಂತ ಜನರಿಗೆ. This lady was a Gentile. ಈ ಸಹೋದರಿ ಬಂದು ಅನ್ಯರಾಗಿದ್ದಳು. She could not have received the miracle. ಈಕೆ ಅದ್ಭುತ ಹೊಂದಕ್ಕೆ ಯೋಗ್ಯಳಲ್ಲ. But something happened. ಆದ್ರೆ ಒಂದಾಯಿತು. She said, Lord, heal my daughter. ಆಕೆ ಹೇಳಿದ್ರು, ನನ್ನ ಮಗಳನ್ನು ಸ್ವಸ್ಥ ಮಾಡು. Jesus said, it's not good to take children's bread and throw it to the little dogs. ಮಕ್ಕಳ ರೊಟ್ಟಿ ನಾಯಿ ಮರಿಗಳಿಗೆಲ್ಲ ಎಂಬುದಾಗಿ ಯೇಸು ಹೇಳಿದ್ರು. Jesus was not calling her a dog. ಆಕೆಯನ್ನು ನಾಯಿ ಅಂತ ಕರೀತಿರಲಿಲ್ಲ. The Bible says pet, like a small pet dog. ಅಂದ್ರೆ ಮರಿ, ನಾಯಿ ಮರಿ ಎಂಬುದಾಗಿ ಹೇಳ್ತಾರಲ್ಲ, ಅದರ ಸಾಕು ನಾಯಿ ಪ್ರಾಣಿ ತರ. Just imagine the shock of this woman. ಈ ಅಮ್ಮ ಒಂದು ಅನ್ಯ ಜನರಾಗಿತ್ತು. The Bible says she answered. ಆಕೆಯು ತಿರುಗಾ ಉತ್ತರ ಕೊಟ್ಟಳು. Somebody say she answered. ಎಲ್ಲರೂ ಹೇಳ್ರಿ, ಆಕೆ ಉತ್ತರ ಕೊಟ್ಟಳು. Very important. ತುಂಬಾ ಮುಖ್ಯವಾದದ್ದು. When you're going through trouble, ನೀನು ಸಮಸ್ಯೆಗಳ ಹಾದಿ ಹೋಗುವಾಗ what you say is very important. ನೀನು ಏನು ಹೇಳ್ತೀಯ ಅನ್ನೋದು ತುಂಬಾ ಮುಖ್ಯವಾದದ್ದು. Just imagine Jesus is saying not now. ಆತನೇ He's saying it's not now. The miracle can't be done now. ಈಗ ಅದ್ಭುತ ಮಾಡಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ಯೇಸುವೇ ಹೇಳ್ತಿದ್ದಾರೆ. What would you and I do? ನೀನ್ ನಾನಾಗಿದ್ರೆ ಏನ್ ಮಾಡ್ತಿದ್ವಿ? Jesus is saying no. ಅಯ್ಯೋ ಯೇಸುವೇ ಹೇಳ್ಬಿಟ್ರಪ್ಪ ಆಗೋದಿಲ್ಲ ಅಂತ. Let's go home. ನಾವು ಮನೆಗೆ ಹೋಗುವ, ಇಲ್ಲ ಬೇರೆ ಯಾರ ಹತ್ರ ಹೋಗುವ. But this woman for this saying. ಆ ಅಮ್ಮ ಹೀಗೆ ಹೇಳಿದಳು. She answered and said. ಆಕೆ ಹೀಗೆ ಹೇಳಿದಳು. Lord, even the little pets, little dogs can eat from so which falls from the master's table. ಹೌದು ಸ್ವಾಮಿ, ಮಕ್ಕಳು ತಿಂದು ಬಿಟ್ಟಿದ್ದನ್ನ ನಾಯಿ ಮರಿಗಳು ತಿನ್ನುತ್ತದಲ್ಲವೋ ಎಂಬುದಾಗಿ ಹೇಳಿದ್ರು. Jesus said to her. ಯೇಸು ಆಕೆ ನೋಡಿ ಹೇಳಿದ್ರು. For this saying. ಆತನು ಇದನ್ನು ನೋಡಿ ಹೀಗೆ ಹೇಳಿದನು. For this saying. ಆತನು ಈ ಆಕೆಯನ್ನು ನೋಡಿ ಹೀಗೆ ಹೇಳಿದನು. The demon has gone from your daughter. Verse 29. ನೀನು 29ನೇ ವಚನ ಹೇಳ್ತದೆ. The demon has gone out of your daughter. ನಿನ್ನ ಮಗಳನ್ನು ಬಿಟ್ಟು ದೆವ್ವವು ಬಿಟ್ಟು ಹೋಯಿತು. Hallelujah. Hallelujah. What happened? ಏನಾಯಿತು? What happened? ಏನಾಯಿತು? Faith can reach from the present
into the future and ನಂಬಿಕೆಯಾದದ್ದು- get what belongs to you. ನಂಬಿಕೆಯಾದದ್ದು ಈಗಿರುವ ಸ್ಥಾನದಿಂದ ಮುಂದೆ ಭವಿಷ್ಯಕ್ಕೆ ಅದು ವರ್ಗಾವಣೆ ಆಗೋದಕ್ಕೆ ಸಾಧ್ಯತೆ ಉಂಟು. Let me explain what faith is. ಮತ್ತೆ ಕೇಳ್ತೀನಿ, ಕೇಳ್ರಿ, ಎಲ್ಲರ ಗಮನ ಕೇಳಿ. ನಂಬಿಕೆ ಅಂದ್ರೆ ಏನು ಹೇಳ್ತೀರಿ? Faith does not work under a time zone. ನಂಬಿಕೆ ಆದದ್ದು ಒಂದು ಸಮಯ ತಕ್ಕಂತೆ ನಡೆಯುವಂತದ್ದಲ್ಲ. See, all our problems are to do with time. ಅಂದ್ರೆ ನಮಗೆಲ್ಲ ಇರುವಂತದ್ದು ಸಮಯಕ್ಕೆ ತಕ್ಕಂತೆ. If you want a healing, the doctor will say wait for 6 months, 1 year. ಡಾಕ್ಟರ್ ಹತ್ರ ಹೋಗ್ತೀವಿ ಇಟ್ಕೊಳ್ಳಿ, ಒಂದು 6 ತಿಂಗಳು 1 ವರ್ಷ ಆದ್ರೆ ಸರಿ ಆಗ್ಬೋದು ಎಂಬುದಾಗಿ ಡಾಕ್ಟರ್ ಹೇಳ್ತಾರೆ. There's a time zone. ಅದಕ್ಕೆ ಒಂದು ಟೈಮ್ ಇದೆ. If you're going through a financial problem, there is a time zone. You need to work for so many years and pay your loan. ಈಗ ನಿಮಗೆ ಒಂದು ಸಾಲ ಸಮಸ್ಯೆ ಇದೆ, ಆಗ ಅದಕ್ಕೊಂದು ಟೈಮ್ ಇದೆ, ಇಷ್ಟು ವರ್ಷ ಆದ್ಮೇಲೆ ಇದೆಲ್ಲ ಕೊಟ್ಟು ನಾನು ತೀರಿಸ್ತೀನಿ ಅಂತ ಒಂದು ಟೈಮ್ ಇದೆ ಅದಕ್ಕೆ. This woman, ಆದ್ರೆ ಈ ಹೆಂಗಸು you know what she said? ಏನಂದ್ಲು ಗೊತ್ತಾ? She said Jesus' time is not now, I know. ಆಗ ಯೇಸು ಸ್ವಾಮಿ ಹೇಳಿದ ಮಾತನ್ನು ಕೇಳಿ ಅವರು ಹೇಳಿದ್ರು, ಇದು ಯೇಸು ಸ್ವಾಮಿ ಸಮಯ ಇಲ್ಲ, ನನಗೆ ಗೊತ್ತು. But when I speak the word of faith, ಆದ್ರೆ ನಾನು ನಂಬಿಕೆಯನ್ನ ಮಾತುವಾಡುವಾಗ this word of faith goes beyond time. ಅಂದ್ರೆ ಈ ನನ್ನ ನಂಬಿಕೆ ಮಾತು ಆ ಸಮಯಕ್ಕಿಂತಲೂ ಮುಂದೆ ಹೋಗಿ It goes to the future time in Gentile time. ಆ ಸಮಯವನ್ನು ದಾಟಿಕೊಂಡು ಭವಿಷ್ಯಕ್ಕೆ ಹೋಗಿ It receives the miracle ಅಲ್ಲಿ ಅದ್ಭುತಗಳ ಹೊಂದಿಕೊಂಡು and comes back to the now. ಮತ್ತೆ ನನ್ನ ಬಳಿಗೆ ಬಂದು ಬಿಡುತ್ತದೆ. Hallelujah! ಸಮಯ ಇಲ್ಲ, There's no time difference. ಅದಕ್ಕೆ ಯಾವ ಒಂದು ಸಮಯ ಇಲ್ಲ. That's called faith. ಅದೇ ನಂಬಿಕೆ. It can receive now. ನಾವು ಹೊಂದಿಕೊಳ್ತೇನೆ. Faith is now. ನಂಬಿಕೆ ಅನ್ನೋದು ಈಗ, Hope is tomorrow. ನಿರೀಕ್ಷೆ ಅನ್ನೋದು ನಾಳೆ. Faith is now. ನಂಬಿಕೆ ಅನ್ನೋದು ಈಗ. What the devil will tell you can come ಸೈತಾನ tomorrow. ಏನು ಹೇಳ್ತಾನೆ? You can get healed tomorrow. You can get saved tomorrow. ನೀನು ನಾಳೆ ರಕ್ಷಣೆ ಹೊಂದಬಹುದು. But the Bible says ಆದ್ರೆ ಬೈಬಲ್ ಹೇಳ್ತದೆ, today is the day of salvation. ಇವತ್ತೇ ರಕ್ಷಣೆ ದಿನ, Today is the day of deliverance. ಇವತ್ತೇ ಬಿಡುಗಡೆಯ ದಿನ. Why? Because faith is now. ಈ ನಂಬಿಕೆ ಅನ್ನೋದು ಈಗಲೇ. Hallelujah. ಹಲ್ಲೆಲೂಯಾ. For this saying. ಈ ಸಮಯಕ್ಕಾಗಿ, For this saying. ಈ ಮಾತಿಗಾಗಿ She had the revelation. ಈಕೆಗೆ ಆ ಪ್ರಕಟಣೆ When ಸಿಕ್ಕಿತು. I speak the word of faith, ನಾನು ಈ ನಂಬಿಕೆ ಮಾತನಾಡುವಾಗ I can reach out ನಾನು ಅದಕ್ಕೆ ದಾಟಿ ಅದನ್ನು ಮುಟ್ಟಬಹುದು. and take the deliverance which belongs to my ನನಗೆ daughter. ಬೇಕಾಗಿರುವ, ನನ್ನ ಮಗಳಿಗೆ ಬೇಕಾಗಿರುವ ಬಿಡುಗಡೆ ನಾನು ದಾಟಿ ತೆಗೆದುಕೊಳ್ಳಬಹುದು. Today you have to do that. ಇದನ್ನ ನೀನು ಕೂಡ ಇವತ್ತು ನೀನು ಮಾಡಬೇಕು. Whatever problem you're facing, ನಿನ್ನ ಸಮಸ್ಯೆ ಎಷ್ಟು ದೊಡ್ಡದಾಗಿದ್ರು ಸರಿ, don't believe the devil and say it's tomorrow. ಸೈತಾನ್ ಹೇಳೋ ಮಾತನ್ನು ಕೇಳಿಕೊಂಡು ಅವ್ರು ಹೇಳಿದ್ರು ಇವ್ರು ಹೇಳಿದಂತ ನಿನ್ನ ದೇಹದ ಮೇಲೆ ನಂಬಿಕೆ ಇಡಬೇಡ. Say my miracle is now. ಇವತ್ತು ಈಗ ನನ್ನ ನಂಬಿಕೆಯಿಂದ ಅದ್ಭುತ, My healing is now. ಈಗ ನನಗೆ ಅದ್ಭುತ, My miracle is now. ಈಗ ನನಗೆ ಅದ್ಭುತ, The salvation is now. ರಕ್ಷಣೆ ಎಂಬುದಾಗಿ ಹೇಳುತ್ತದೆ ಈಗ. If there's somebody here who says I will get saved later, ಕೆಲವರು ಈಗ ನೆನ್ಸ್ಕೊಂಡಿರ್ತಾರೆ, ಒಂದು ದಿನ ರಕ್ಷಣೆ ಹೊಂದುವ ಬಿಡಪ್ಪ, I'll come to church but I will get saved later. ನಾನು ಸಭೆಗೆ ಬರ್ತಾ ಇರ್ತೀನಿ, ಯಾವಾಗಾದ್ರೂ ಒಂದು ದಿನ ರಕ್ಷಣೆ ಹೊಂದ್ತೀನಿ. The word of God says salvation is now. ರಕ್ಷಣೆ ಎಂಬುದಾಗಿ ಹೇಳುವಂಥದ್ದು ಈಗ. When you get saved now, ನೀನು ಈಗ ರಕ್ಷಣೆ ಹೊಂದಿದಾಗ everything begins to align itself. ಎಲ್ಲವೂ ನಿನ್ನ ಜೀವಿತದಲ್ಲಿ ಸರಿಯಾಗಿ ಆದಾಗ Because you are ಬರ್ತದೆ. receiving it by faith. ನೀನು ನಂಬಿಕೆಯನ್ನು ಹೊಂದಿಕೊಳ್ಳುವಾಗ. Hallelujah. ಹಲ್ಲೆಲೂಯಾ. In a little while I want to like to pray with you. ನಾನು ನಿಮಗೆ ಸ್ವಲ್ಪದಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೇನೆ. I'm going to pray that God will give you the grace to receive this word. ಅಂದ್ರೆ ಈ ವಾಕ್ಯಗಳೆಲ್ಲ ಹೊಂದಿಕೊಳ್ಳುವಂತೆ ದೇವರು ನಿಮಗೆ ಕೃಪೆ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. And you'll say my miracle is now. ನನ್ನ ನಂಬಿಕೆ ಈಗ, For this saying, ನನ್ನ ಅದ್ಭುತವು ಈಗ ಎಂಬುದಾಗಿ ಹೇಳಿ. I'm going to say the Lord is good. ನಾನು ಈಗ ಹೇಳಕ್ ಹೋಗ್ತೇನೆ, ದೇವರು ಒಳ್ಳೆಯವರಾಗಿದ್ದಾರೆ. I'm going to say I'm weak but I'm strong in Christ. ನಾನು ಬಲಹೀನನಾಗಿದ್ದೇನೆ, ಆದರೆ ನನ್ನನ್ನು ಬಲಪಡಿಸುವ ಯೇಸುವಿನಿಂದ ನಾನು ಬಲವನ್ನು ಹೊಂದಿದ್ದೇನೆ. I'm weak but I'm going to say I'm strong. ನಾನು ಬಲಹೀನನಾಗಿಲ್ಲ, ನಾನು ಬಲವಾಗಿದ್ದೇನೆ. Yes, I am poor but I'm going to say I am rich. ನಾನು ಬಡವನಾಗಿಲ್ಲ, ನಾನು ಐಶ್ವರ್ಯವಂತನಾಗಿದ್ದೇನೆ. Hallelujah. ಹಲ್ಲೆಲೂಯಾ. Please stand to your feet. Let's pray together. ಎಲ್ಲರೂ ಎದ್ದು ನಿಂತು ಕರ್ತನ ಸ್ತೋತ್ರ ಮಾಡಿಕೊಳ್ಳುವ. Hallelujah. ಹಲ್ಲೆಲೂಯಾ. Just keep looking at the Lord. ಎಲ್ಲರೂ ದೇವರ ದೃಷ್ಟಿಸಿ ನೋಡುವ. Look at the cross of Jesus ಎಲ್ಲರೂ Christ. ದೇವರ ದೃಷ್ಟಿಸಿ ನೋಡುವ. Look at the cross of Jesus ಕ್ರಿಸ್ತನ Christ. ಶಿಲುಬೆ ನೋಡ್ರಿ. That's love in action. ಅದು ನಿನ್ನ ಕ್ರಿಯೆಗಳಲ್ಲಿ ತೋರಿಸಿ. It's the love of God in action. ದೇವರ ಪ್ರೀತಿ ಕ್ರಿಯೆಗಳಲ್ಲಿ ತೋರಿಸುವಂತದ್ದು. Look